Hello all, welcome to Dugout Pundits. Hi Vaibhav, hi Varun, hi Praveen. ಇವತ್ತಿಂದು ಏನಂತಾರ ಹಿಂಗ್ ಟಾಪಿಕ್ ಆಫ್ ಡಿಸ್ಕಷನ್ ಭಾಳ ಹಿಂಗ್ ಯೂನಿಕ್ ಅದ. ನಂಗೆ ಹಿಂಗ್ ಬೀಂಗ್ ಇಂಡಿಯನ್ ಕ್ರಿಕೆಟ್ ಫ್ಯಾನ್, ಬೀಂಗ್ ಏನಂತಾರ ತಿಲಕ್ ವರ್ಮಾ ಫ್ಯಾನ್, ನಂಗೆ ಇದು ಭಾಳ ಡಿಸಾರ್ಟ್ನಿಂಗ್ ಅದ. ಅಂದ್ರ ತಿಲಕ್ ವರ್ಮಾ ಹಿಂಗ್ ಇವತ್ ರಿಟೈರ್ಡ್ ಔಟ್ ಆಗ್ಯಾನ. ಇದು ಕ್ಯಾಪ್ಟನ್ಸಿದ್ದು ಎರರ್ ಅದ, ಇನ್ ಮ್ಯಾನೇಜ್ಮೆಂಟ್ ಇಂದ ಇದು ಅದ, ನಂಗೆ ಏನ್ ಅರ್ಥ ಆಗಿಲ್ಲ. ನಾ ಇದು ಹಿಂಗ್ ನೋಡಿ ಹಿಂಗ್ ಊಟ ಮಾಡ್ಕೋತ ನೋಡತ್ತಿದ್ದ, ಇದು ಫುಲ್ ನಂಗೆ ಹಿಂಗ್ ಸರ್ಪ್ರೈಸ್, ಶಾಕ್ಡ್ ಎಲ್ಲ ಇತ್ತು. ಸೊ ನೀವು ನಿಮ್ಗೇನ್ ಅನ್ಸ್ತು, ನೀವು ನೋಡಿರಲ್ಲ ವರುಣ್? ಹಾ, ಇದು ಬಹಳ ಡಿಸಾರ್ಟ್ನಿಂಗ್ ಮೆಸೇಜ್ ಅದ. ನಾಟ್ ಓನ್ಲಿ ತಿಲಕ್ ವರ್ಮಾಗ ಆಗಿರ್ಲಿ, ನಮ್ಮ ಇಂಡಿಯನ್ ಫ್ಯಾನ್ಸಿಗೆ ಆಗಿರ್ಲಿ, ಇಟ್ಸ್ ಡಸಂಟ್ ಸೆಂಡ್ ಎ ರೈಟ್ ಸಿಗ್ನಲ್ ಯಾರಿಗಾದ್ರು. ಅಷ್ಟು ಯಂಗ್ಸ್ಟರ್ ವಿತ್ ಗ್ರೇಟ್ ಪೊಟೆನ್ಶಿಯಲ್ ಇರೋನಿಗ ಹಂಗ ಅಂತವೇನೆಲ್ಲ ಔಟ್ ಮಾಡಿದ್ರೆ ನಮ್ಗೆ ಸರಿ ಅನ್ಸ ಮೆಸೇಜ್ ಇಲ್ಲ ಅದು. ತಿಲಕ್ ವರ್ಮಾ ಇಂಡಿಯನ್ T20 ನಂಬರ್ 4 ಫಿಕ್ಸ್ಡ್ ಅನ. ಸೊ ಅಂತ ಪ್ಲೇಯರಿಗೆ ನೀ ಸ್ಯಾಂಟ್ನರ್ಲಿಂದ ರೀಪ್ಲೇಸ್ ಮಾಡ್ಲಿತ್ತಿದಿ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಇನ್ನ 7 ಬಾಲ್ಸ್ ಇದ್ದು ಅದು ಟೈಮಿಂಗ್ ಮಾಡ್ಲಿತ್ತೀವಿ. ಅಂಡ್ ಕ್ಲಿಯರ್ ಹಿಂಗ್ ಮ್ಯಾನೇಜ್ಮೆಂಟ್ ಲಿಂದ ಜಯವರ್ಧನ ಕರೆದು ಅದು ಭಾಳ ಹಿಂಗ್ ಇನ್ಸಲ್ಟ್ ಟು ಯಾವ್ದೇ ಪ್ಲೇಯರ್, ಈವನ್ ತಿಲಕ್ ವರ್ಮಾ ಅಂತೇಳಿ ಯಾವ್ದೇ ಪ್ಲೇಯರ್ಗೂ ಇನ್ಸಲ್ಟ್ ಟೈಪ್ ಇರ್ತದ. ಮ್ಯಾನೇಜ್ಮೆಂಟ್ ಮೇಲೆ ಭಾಳ ರಾಂಗ್ ಮೆಸೇಜ್ ಹೋಗ್ತದ. ಮಿಸ್ಟ್ರಸ್ಟ್. ಹಾ, ಫುಲ್ ಹಿಂಗ್ ಟೀಮ್ದು ಎನ್ವಿರಾನ್ಮೆಂಟ್ ಖರಾಬ್ ಆಗ್ತದ. ಎಷ್ಟ್ ಹಾರ್ದಿಕ್ ಪಾಂಡ್ಯಾಗ್ ಎಷ್ಟ್ ಗೊತ್ತಿತ್ತು, ಹಾರ್ದಿಕ್ ಪಾಂಡ್ಯನ್ ಡಿಸಿಷನ್ ನಾಗ ಎಷ್ಟ್ ಇನ್ವಾಲ್ವ್ಮೆಂಟ್ ಇತ್ತು ಏನು ಅನ್ಸಿಲ್ಲ. ಬಟ್ ಅವ್ನ್ದು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ನೋಡಿದ್ರು ಕರೆಕ್ಟ್ ಮಾತಾಡಿಲ್ಲ. ಬಟ್ ಭಾಳ್ ನಂಗೆ ಚಲೋ ಅನ್ಸಿಲ್. ಇವನ್ ದೋ ಐ ಆಮ್ ನಾಟ್ ಅನ್ MI ಫ್ಯಾನ್, ಬಟ್ ನಂಗೆ ಚಲೋ ಅನ್ಸಿಲ್ ಆಸ್ ಅನ್ ಇಂಡಿಯನ್ ಕ್ರಿಕೆಟ್ ಫ್ಯಾನ್. ಪ್ರವೀಣ್, ನಿಂಗೇನ್ ಅನ್ಸ್ತು? ನಿಮ್ ಮ್ಯಾನೇಜ್ಮೆಂಟ್ ನಿಂದ ಇನ್ಸೈಟ್ ಸ್ವಲ್ಪ ನಮ್ಕಿಂತ ಬೆಟರ್ ಗೊತ್ತಿರ್ತಾವ ಇವತ್ತಿನ ಇಶ್ಯೂ. ಏನೋ ಅರ್ಥನೇ ಆಗ್ಲಿಲ್ಲ ನನಗೆ. ಲೈಕ್ ಸ್ಯಾಂಟ್ನರಿಗೆ ತಂದು ತಿಲಕ್ ವರ್ಮಾ ರಿಪ್ಲೇಸ್ಮೆಂಟ್ ಮಾಡ್ತಾನ ಅಂದ್ರೆ ಅಟ್ ಬುಲ್ಶಿಟ್ ಇಟ್ಟಿದೆ. ಓಕೆ, ಪರವಾಗಿಲ್ಲ, ಏನೋ ಬಾವ ಏನೋ ಹಿಟ್ಟರ್ ಅದನ, ಬಿಗ್ ಹಿಟ್ಟರ್ ಅದನ, ಅವನಿಗೆ ತಂದು ಆಡಸ್ತಾನ ಒಂದು ಬಾಲ್ ಅಂದ್ರೆ ಒಂದ್ ಲೆಕ್ಕ ಅದ. ಹೋಗಿ ಸ್ಯಾಂಟ್ನರಿಗೆ ತಂದು ರಿಪ್ಲೇಸ್ ಮಾಡ್ತಾನ ಅಂದ್ರೆ ಆಮೇಲೆ ಲೈಕ್ ಬೌಲಿಂಗ್ ಮಾಡಕ್ಕಾದ್ರು ಲೈಕ್ ನಮ್ಮಂದ್ ನೀರ್ ಮೇಲೆ ಆಲ್ಮೋಸ್ಟ್ ಫೈಟ್ ಅದರ. ಲೈಕ್ ಅಂಬಟಿ ರಾಯ್ಡು ಯಾರ ಜೊತೆ ಹರ್ಭಜನ್ ಸಿಂಗ್ ಜಗಳ ಆಗಿದ್ ನೆನಪದ. ಬಜುಪಾ, ಸೇಮ್ ಸಿಚುವೇಶನ್ ಇತ್ತು ಆಲ್ಮೋಸ್ಟ್. ಬಟ್ ನಮ್ಮಂದಿನ ಸ್ಟೇರ್ ಮಾಡ್ತಾ ಇದ್ದ ಹಾರ್ದಿಕ್ ಪಾಂಡ್ಯ ಬಲ ಅಂತೇಳಿ ಮೋಸ್ಟ್ಲಿ ಆಗ್ಲಿಲ್ಲ ಅದು. ಸೊ ಅಲ್ಲಿಂದನೇ ಅವನು ಆಲ್ಮೋಸ್ಟ್ ಟ್ರಿಗರ್ ಇದ್ದ. ಆಮೇಲೆ ಬ್ಯಾಟಿಂಗ್ ಆಲ್ರೆಡಿ ಸ್ಟ್ರಗಲ್ ಮಾಡ್ತಾ ಇದ್ದ ತಿಲಕ್ ವರ್ಮಾ. ಇವ ಬಂದು ಪ್ರತಿ ಬಾಲು ಅವನಿಗೆ ಹೊಡಿ ಅನ್ನೋ ತರ ಇನ್ಸಿಸ್ಟ್ ಮಾಡಿ ಹೊಡ್ಲಾರ ಸರಿ. ಲೈಕ್ ಲಾಸ್ಟ್ ಬಾಲ್ ಅವ 6 ಹೊಡೆದಿದ್ದು ಅಂದ್ರೆ ಮ್ಯಾಚ್ ಎಲ್ಲಿ ಹೋಗ್ಬೋದಾಗಿತ್ತು. ಮತ್ತೆ ಅದು ಬಿಟ್ಟು ಹೊಸ ಬ್ಯಾಟ್ಸ್ಮನಿಗೆ ತಂದು ಅವ ಬರೀ 2 ರನ್ ಮಾಡಿ ಅರ್ಥನೇ ಇಲ್ಲ. ಆಮೇಲೆ ಹಾರ್ದಿಕ್ ಪಾಂಡ್ಯ ಇನ್ವಾಲ್ವ್ಮೆಂಟ್ ಇತ್ತಂತೀನಿ. ಆಬ್ವಿಯಸ್ಲಿ ಇತ್ತು. ಫೀಲ್ಡ್ ಮೇಲೆ ಈಗ ಐ ಡೋಂಟ್ ಥಿಂಕ್ ಸೊ. ಥರ್ಡ್ ಬಾಲ್ ಫೋರ್ತ್ ಬಾಲ್ ನೋಡಿ. ಲೈಕ್ ಅಂದ್ರೆ ಫಸ್ಟ್ 4 ಸಿಂಗಲ್ ಅತಾವ. ಅದ್ರಾಗ 2ನೇ ಸಿಂಗಲ್ ಅಥವಾ 3ನೇ ಸಿಂಗಲ್ ಹಾರ್ದಿಕ್ ಪಾಂಡ್ಯ ತಗೊಂಡ್ಮೇಲೆ ವಾಪಸ್ ತಿಲಕ್ ವರ್ಮಾಗ್ ಬೈಕೊಂತ ಇರ್ತಾನ ಒಂಥರ. ಲೈಕ್ ಆ ಲಿಪ್ ಸಿಂಕ್ ನೋಡಿದ್ರ ಸೊ ಲೈಕ್ ಕಂಪ್ಲೀಟ್ ಪ್ರೆಷರ್, ಆಲ್ರೆಡಿ ಪ್ರೆಷರ್ ಆಗಿದ್ದ. ಮತ್ತೆ ಕ್ಯಾಪ್ಟನ್ ಒಂದಿಷ್ಟು ಪ್ರೆಷರ್ ಹಾಕಿ ಲೈಕ್ ಅಗೇನ್ ಒಂದ್ ಸಿಂಗಲ್ ಬರ್ತದ. ಇನ್ನು ವಾಪಸ್ ಮತ್ತೆ ಹಾರ್ದಿಕ್ ಪಾಂಡ್ಯ ಹೊಡ್ಯಾಕ್ ಹೋಗ್ತಾನ, ಅವನಿಗೆ ಸಿಂಗಲ್ ತಗೋತಾನೆ. ಆಮೇಲೆ ರಿಟೈರ್ಡ್ ಔಟ್. ಲೈಕ್ ಶಾಕಿಂಗ್ ಇತ್ತದ ರಿಟೈರ್ ಔಟ್. ಲೈಕ್ ಇಂಡಿಯಾದ ಅದೇ ವೈಭವ್ ಹೇಳಿದಂಗೆ ಇಂಡಿಯನ್ ಮಿಡ್ಲ್ ಆರ್ಡರ್ದಾಗ ಒಳ್ಳೆ ಪಿಕಪ್ ದ ಬ್ಯಾಟ್ಸ್ಮನ್ ಅದ. ನಾವು ಅವನಿಗೆ ತೆಗೆದು ಯಾವ ಆ ಬೌಲಿಂಗ್ ಆಲ್ರೌಂಡರ್ ತಂದು ರಿಪ್ಲೇಸ್ ಮಾಡ್ತೀನಿ ಅಂದ್ರೆ ಅದೇ ಮತ್ತೆ ವಾಪಸ್ ಮೋಸ್ಟ್ ಪ್ರಾಬಬ್ಲಿ ಟೀಮ್ ಆಲ್ಮೋಸ್ಟ್ ಮತ್ತೆ ಡಿವೈಡ್ ಆಗಿ ಗೊತ್ತಿಲ್ಲ ಹೆಂಗಾಗುತ್ತೋ ಸೀಸನ್ ಅಂತ ಹೇಳಿ. Right from the Rohit Sharma captaincy and trade of Hardik Pandya from GT to Mumbai, ಇಷ್ಟು ಕಾಂಟ್ರವರ್ಸೀಸ್. ಆಮೇಲೆ ಆಪ್ಷನ್ ಏನೋ ಭಾರಿ ಪುಲ್ ಆಫ್ ಮಾಡ್ಯಾರ, ಸಾರಿ ರಿಟೆನ್ಷನ್ ಏನೋ ಭಾರಿ ಪುಲ್ ಆಫ್ ಮಾಡಿದ್ರು. ಬಟ್ ಓಕೆ, ಏನೇನೋ ತೋರ್ಸ್ಲಿಕ್ಕೆ ಅದೆಲ್ಲ ಮಾಡ್ಯಾರ. ಬಟ್ ರೋಹಿತ್ ಶರ್ಮಾ ಇಂಪ್ಯಾಕ್ಟ್ ಸಬ್ ಈಗ ಅವನಿಗೆ ಡ್ರಾಪ್ ಮಾಡ್ಯಾರೋ, ನೀ ಇಂಜುರಿ ಅಂತ ಹೇಳ್ಯಾರ. ಐ ಟ್ರಸ್ಟ್ 70%, ಬಟ್ ಡ್ರಾಪ್ ಮಾಡ್ಯಾರ. ಭಾಳ ಕಾಂಟ್ರವರ್ಸಿ ನಡೆದವು. ಲಿಟ್ರಲಿ ಹಿಂಗ್ MI ಆಸ್ ಅ ಮ್ಯಾನೇಜ್ಮೆಂಟ್ ನಾವ್ ಹೆಂಗ್ ನೋಡ್ತಾ ಬಂದಿದ್ದೇವ್ IPL ಆಸ್ ಅನ್ IPL ಫ್ಯಾನ್, ಅದು ಯಾಕೋ ಕಾಣಿಸಲಾಗ್ಯದ ನನಗೆ. ಅಂದ್ರ ನಾ 2019 ತನಕನು ಎಲ್ಲ ಹಿಂಗ್ 19 ಅಂತೆಲ್ಲ ಅಲ್ಲಿ ತನಕ ಅಂದ್ರೆ ರೋಹಿತ್ ಶರ್ಮಾ 2020 ಇಲ್ಲ ಲಾಕ್ಡೌನ್ ತನಕ ನೋಡಿದಾಗ ಇದು ಹಿಂಗ್ ಟೀಮ್ ಮ್ಯಾನೇಜ್ಮೆಂಟ್ ಹೆಂಗಿತ್ತಂದ್ರ ಹಿಂಗ್ ಮುಂಬೈ ಓನ್ಲಿ ಯಂಗ್ಸ್ಟರ್ಸ್ ಗೆಲ್ತಿದ್ರು.
ಹ್ಮ್ ಸ್ಕೌಟ್ ಮಾಡಿ ಯಂಗ್ಸ್ಟರ್ಸಿಗೆ ಬ್ಯಾಕ್ ಮಾಡಿ ನೋಡು ಒಂದೊಂದ್ ಸೀಸನ್ ಅಂದ್ರೆ ಹಾರ್ದಿಕ್ ಪಾಂಡೆ ಎಷ್ಟು ರನ್ಸ್ ಹೊಡ್ಕೊಂಡ್ರು ಅವನಿಗೆ ಒಂದ್ 7-8 ಗೇಮ್ಸ್ ರನ್ ಕೊಡ್ತಿದ್ರು. ಬಟ್ ಈಗ ನೋಡ್ಲತ್ತರ ಅದೇನೋ ಹಿಂಗ್ ಸ್ವಲ್ಪ ಏನೋ ಹಿಂಗ್ ಅವ್ರದ್ದು ಫಿಲಾಸಫಿ ಅಗೇನ್ಸ್ಟ್ ಹೋಗ್ಲಿತ್ತಾರ ಅಂತ ಅನ್ಸ್ಲಿತ್ತ ನಂಗೆ. ಅದು ವೆರಿ ಸ್ಯಾಡ್ ಅದ ಅಂತ ಗ್ರೇಟ್ ಫ್ರಾಂಚೈಸಿಗೆ. ಸೊ ಭಾಳ ರಾಂಗ್ ಮೆಸೇಜ್ ಅದ ಇದು ಇಂಡಿಯನ್ ಕ್ರಿಕೆಟ್ ಟೀಮಿಗೆ. ಮಹಿಳಾ ಜಯವರ್ಧನೆ ವಾಪಸ್ ಅದ ಕೋಚ್ ಬಂದಾನ ಅಂದ್ರೆ ನಾವು ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಲೈಕ್ ಮತ್ತೇನೋ ಟೀಮ್ ವಾಪಸ್ 2020 ಲೆವೆಲ್ಗೆ ಹೋಗುತ್ತಾ ಅಂತ. ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯ ಸೇಮ್ ಟೈಮ್ ಫೀಲ್ಡ್ ನಾಗ ಯಾಕಿರ್ಲತ್ತಿಲ್ಲ ಅದ್ ನಂಗೆ ಗೊತ್ತಾಗ್ಲತ್ತಿಲ್ಲ. ಅವ ಎಷ್ಟಾದ್ರೂ ಗ್ರೇಟ್ ಕ್ಯಾಪ್ಟನ್ ಆಗಿರ್ಲಿ ಹಾರ್ದಿಕ್ ಪಾಂಡ್ಯ, ರೋಹಿತ್ ಶರ್ಮಾದ ಇನ್ಸೈಟ್ಸ್ ಬೇಕೇ ಬೇಕು. ಯಾವನ್ನ ನೀ ಎಂತ ಮಹಾನ್ ಕ್ಯಾಪ್ಟನ್ ಆಗಿರ್ಲಿ, ಅವ್ರ ಏನ್ ಕಾಂಬಿನೇಷನ್ ಟ್ರೈ ಮಾಡ್ಲತ್ತಾರ ಏನ್ ಮಾಡ್ಲತ್ತಾರ, ರೋಹಿತ್ ಫೀಲ್ಡ್ ಅಲ್ಲಿ ಇದ್ರೆ ಕಾಮಿಂಗ್ ಎಫೆಕ್ಟ್ ಆದ್ರೂ ಇರುತ್ತೆ. ನೀ ಹಾರ್ದಿಕ್ ಮುಖ ನೋಡಿದ್ರೆ ಯಂಗ್ಸ್ಟರ್ಸ್ ಭಯ ಪಡಬೇಕಾಗುತ್ತೆ ಒಂದೊಂದ್ಸಲ ರಿಯಾಕ್ಷನ್. ಮೊಹಮ್ಮದ್ ಶಮಿ ಅಂತ ಸೀನಿಯರ್ ಪ್ಲೇಯರ್ ಬೈದಿದ್ದು ನಾವು GT ಅಲ್ಲಿ ಇದ್ದಾಗ. ಕರೆಕ್ಟ್. ಸೊ ಯಂಗ್ಸ್ಟರ್ಸ್ ಅಂತವನಿಂದ ಏನ್ ಓವರ್ ಕ್ರಿಟಿಸೈಸ್ ಮಾಡ್ತಾ ಇಲ್ಲ, ಆದ್ರೆ ಅವ್ನ್ ಕೂಲ್ ಆಗಿ ಇಟ್ಕೋಬಹುದು ಇನ್ನ ಸ್ವಲ್ಪ ಕ್ಯಾಪ್ಟನ್ಸಿ ಮಾಡುವಾಗ. ಬಟ್ ನಂಗೆ ಯಾಕೋ ಅನ್ಸುತ್ತೆ ಹಾರ್ದಿಕ್ ಪಾಂಡ್ಯನ ಏನು ಸೇರ್ಲಿಲ್ಲ. ಆಲ್ ಡಿಸಿಷನ್ ಕೇಮ್ ಫ್ರಮ್ ಮ್ಯಾನೇಜ್ಮೆಂಟ್ ಟೈಪ್ಸೇ ಆಗ್ಯದ ಅಂತ ಅನ್ಸುತ್ತದ. ಅದೇ ನೋಡೋಣ. ತಿಲಕ್ ಶುಡ್ ಆನ್ಸರ್. ರಿಟೈರ್ ಆದ್ಮೇಲೆ ಒನ್ ಫೈನ್ ಡೇನೆ ಹೇಳ್ತಾನ ಅದು ಏನಿತ್ತು, ಎಷ್ಟು ಗುಡ್ ಎನ್ವೈರ್ಮೆಂಟ್, ಎಷ್ಟು ಕಾಂಪಿಟೇಟಿವ್ ಎನ್ವೈರ್ಮೆಂಟ್ ಆಗಿ ತಗೊಂಡಾರ, ಏನ್ ಟಾಕ್ಸಿಕ್ ಎನ್ವೈರ್ಮೆಂಟ್ ಆಗಿ ತಗೊಂಡಾರ. ಓನ್ಲಿ ದ ಆಟೋಬಯೋಗ್ರಫೀಸ್ ವಿಲ್ ರಿವೀಲ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಹಿಂಗ್ ಸೀರಿಯಸ್ ಇಶ್ಯೂ ಅಪ್ಪ. ನಂಗಂತೂ ಹಿಂಗ್ ಫುಲ್ ಹೆಡ್ ಏಕ್ ಅದ. ರಿಷಬ್ ಪಂತ್ ಇಶ್ಯೂ ಏನಂತೀರಿ ನೀವು? ಯಪ್ಪೋ, T20 ಪೂರಾ ಫೇಲ್ಯೂರ್. ಅವ್ನ್ T20 ಗೇಮೇ ಅಷ್ಟು ನಂಗೆ ಸ್ಯಾಟಿಸ್ಫೈಯಿಂಗ್ ಇರ್ಲಿಲ್ಲ. ಅವ ಟೆಸ್ಟ್ ನಾಗ BGT ಭಾರಿ ಆಡಿದ್ದ, ಅದು ಬಿಕಾಸ್ ಪ್ಲೇಯರ್ಸ್ ಹೊರಗಿರ್ಲ ಅವ ಎತ್ ಹೊಡಿತಾನ ಹೋಗ್ತಾವ. ಬಟ್ T20 ಗೇಮ್ನಾಗ ಅದೇ ಹಂಗೆ ಮಾಡಿದ್ರೆ ಕ್ಯಾಚ್ ಹೋಗ್ತಾವ. ಸೊ ಬಟ್ ಸ್ವಲ್ಪ ಅವಂದೇ ಗೇಮಿಗೆ ಸ್ವಲ್ಪ ಚಲೋ ಇಂಪ್ರೂವೈಸ್ ಮಾಡಿ ಹಿ ಹ್ಯಾಸ್ ಟು ರಿಯಲಿ ಕಮ್ ಬ್ಯಾಕ್. ಏನ್ 6 ಬಾಲ್ 2 runs 2 ಬಾಲ್ 2 runs, ಯಾಕೋ ನಾಟ್ ಸ್ಯಾಟಿಸ್ಫೈಯಿಂಗ್. 27 crores ಹೋಗ್ಯಾನವ. ಸೊ ನಾಟ್ ಸೋ ಸ್ಯಾಟಿಸ್ಫೈಯಿಂಗ್ ಟು ಮೀ. ಪ್ರಾಬ್ಲಮ್ ಅದೇ, ಪ್ರೈಸ್ ಟ್ಯಾಗ್ ಪ್ರೆಷರು ಇರ್ಬೋದು ಅವನಿಗೆ. ವಿತ್ LSG ಹೆಂಗೋ LSG ಮ್ಯಾನೇಜ್ಮೆಂಟ್ ಹಂಗೆ ಅದ. ಯು ನೋ ವಾಟ್ ಹ್ಯಾಪನ್ ವಿತ್ KL ರಾಹುಲ್ ಎಲ್ಲಕ್ಕಿಂತ ಹೋಲ್ಸವ. ಓ ಆ ಪ್ರೆಷರ್ ನನಗರೆ 2016 2017 ಡೇಸ್ ನೆನ್ ಬರ್ತಾವ RPS ಜೊತೆ. ಹಂಗಾಗಿ ಅದು ಎರಡನೇ ಅಂದ್ರೆ ಎರಡು ಪ್ರೆಷರ್ ಹಾಕಿ ಆಡಕ್ ಆಗ್ತಿಲ್ಲ ಅಂತ ಅನ್ಸೋದು. ಜೊತೆಗೆ ಸೇಮ್ ಅದೇ ಇಂಟೆಂಟ್ ಫಸ್ಟ್ ಟಾಪ್ 3 ಫುಲ್ ಗೋ ಹಿಟ್. ಇವ ಬಂದ ತಕ್ಷಣ ಹೊಡ್ಯಾಕ್ ಹೋದ ಅಂದ್ರೆ ಅದೇ ಒಂದ್ ಮಿಸ್ ಟೈಮ್ ಆಯ್ತು, ಗಾನ್. ಅವಂದು ಆಫ್ ಸೈಡ್ ಗೇಮ್ ಇಂಪ್ರೂವ್ ಮಾಡ್ಕೋಬೇಕು ನನ್ನ ಪ್ರಕಾರ. ಒಂದು ಡೈಮೆನ್ಷನ್ಸ್ ಮೋಸ್ಟ್ಲಿ ಆನ್ ಸೈಡ್ ಪ್ಲೇಯರ್ ಕಾಣಿಸ್ತಾನೆ. ಓಕೆ, ಅಂದ್ರೆ ನಿಮ್ ಹಿಂಗ್ ಏನ್ ಅನ್ಸ್ತದ ಅಂದ್ರೆ ಇದು ಅವ್ನ್ ಮ್ಯಾಚ್ ಪ್ರಾಕ್ಟೀಸ್ ಅಲಾಗದ ಇಶ್ಯೂ, ಏನ್ ಹಿಂಗದು ಮೆಂಟಲ್ ಆಸ್ಪೆಕ್ಟ್ ಅದ? ಅಂದ್ರೆ ಏನ್ ಇಂಪ್ರೂವ್ ಮಾಡ್ಬೇಕವ ಅಪಾರ್ಟ್ ಫ್ರಮ್ ಅವ್ನ್ ಏನ್ ಕ್ರಿಕೆಟಿಂಗ್ ಸ್ಕಿಲ್ಸ್? ಆ ಕಾಮ್ನೆಸ್ ಬರ್ಬೇಕಂದ್ರ ಅದು ಫಾರ್ಮ್ ಸ್ಟೇಟ್ ಆಫ್ ಮೈಂಡ್ ಅದ ಅದು. ಸೊ ಅದು ಬರ್ಬೇಕಂದ್ರ ಅವ ಏನ್ ಮಾಡ್ಬೇಕು ಹೇಳು ಅಪಾರ್ಟ್ ಫ್ರಮ್ ದೀಸ್ ಥಿಂಗ್ಸ್? ಅದೇ ನಂಗೆ ಅನಿಸ್ತು ಗೋಯಂಕದ್ ಭಾಳ ಪ್ರೆಷರ್ ಅದ, ಏನೋ ಟೀಮ್ ಎನ್ವಿರಾನ್ಮೆಂಟ್ ಸರಿ ಇಲ್ಲ ಅಂದ್ರೆ. ಅಂಡ್ ಪೂರನ್ದು ಸ್ವಲ್ಪ ಫ್ಯಾಕ್ಟರ್ ಏನೋ ಪ್ಲೇ ಆಲೈತೆ ಅನಿಸ್ತು ನಂಗೆ. ಅಂದ್ರೆ ಪೂರನ್ ಹೀಲ್ ಗೋ ಬ್ಯಾಂಗ್ 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 ಫ್ರಮ್ ದ ಬಾಲ್ ಒನ್, ಅಂಡ್ ಅವ ಭಾರಿ ಪ್ರಾಪರ್ ರೆಡ್ ಹಾಟ್ ಫಾರ್ಮ್ ನಾಗನ. ಸೊ ಅವನು ಏನೋ ಮಿಮಿಕ್ ಮಾಡ್ಲಿತ್ತಾನ ಟೈಪ್ಸೇ ಅನ್ಸ್ಲಿತ್ತದ ನನಗೆ. ಅದೇ ನೀ ಹೇಳ್ದಂಗ್ ಮೈಂಡ್ ಗೇಮೇ ಅದ ಪೂರ. ಸೊ ಅಲ್ಲೇ ಸ್ವಲ್ಪ ಏನೋ ಪ್ರಾಬ್ಲಮ್ ಅದ. ಹಿ ಹ್ಯಾಸ್ ಟು ಪ್ಲೇ ಫ್ರೀಲಿ. ಓಕೆ, ಏನೇನೋ ಭಾಳ ಬಿಟರ್ ಡೇ ಇತ್ತು. ಅಂದ್ರೆ ಹಿಂಗ್ ಮುಂಬೈ ಫ್ಯಾನ್ LSG ಫ್ಯಾನ್ ಅಂತಿಲ್ಲ, ಹಿಂಗ್ ಇಂಡಿಯನ್ ಕ್ರಿಕೆಟ್ ಫ್ಯಾನ್ ಅಂತ ಹಿಂಗ್ ಪಂತ್ ಕನ್ಸರ್ನ್ ತಿಲಕಿಂದ ಇಷ್ಟ ಡೆವಸ್ಟೇಟೆಡ್ ಅನ. ಹೋಪ್ ಅವ್ರು ಹಿಂಗ್ ಫುಲ್ ಕಮ್ ಬ್ಯಾಕ್ ಮಾಡ್ತಾರ. ನಿಮ್ಗೇನ್ ಅನಿಸ್ತದ ಕಮೆಂಟ್ ನಾಗ ತಿಳಿಸ್ರಿ. ನಮಗಂತೂ ಇದು ಹಿಂಗ್ ಫುಲ್ ಹಿಂಗ್ ಏನ್ ಮಾತೇ ಬರ್ಲಾಗ್ಯಾವ ಇವ್ರದ್ದು ಹಿಂಗ್ ಮಾಡೋದೆಲ್ಲ ನೋಡಿದ್ರೆ ಆಕ್ಟಿವಿಟೀಸ್. ನಿಮ್ಗೇನ್ ಅನ್ಸ್ತದ ನೀವು ಕಮೆಂಟ್ ನಾಗ ಹೇಳ್ರಿ, ಏನ್ ಅನ್ಸ್ತದ ನೋಡೋಣ. ಆನ್ ದಟ್ ನೋಟ್, ಬಾಯ್. ನೆಕ್ಸ್ಟ್ ಗೇಮ್ RCB ವರ್ಸಸ್ MI ಹಿಂಗ್ ಇರ್ತದ, ಅದಕ್ಕೆ ಬರ್ತೀವಿ. ಎಕ್ಸೈಟಿಂಗ್ ವಿಡಿಯೋ ಇರ್ತದ ಅದು.